ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಿಮಗೊಂದು ಪ್ರಾಫಿಟೇಬಲ್ ಬಿಸ್ನೆಸ್ ಹೇಳ್ತೀನಿ, ಪ್ರಾಫಿಟೇಬಲ್ ಐಡಿಯಾ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಪ್ರತಿ ಸಲವೂ ನಾವು ಲಾಭ ಒಳಗೆ ಇರೋಂಗಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಡಿಸ್ಪ್ಲೇ ಹಾಕಬೇಕಾದ್ರೆ ಎಲ್ಲ ಫಿಟ್ಟಿಂಗ್ ಮಾಡಿ ಗಮ್ ಹಚ್ಕಿಸಿಂದ ಟೇಪ್ ಹಾಕ್ತಿರ್ತೀವಿ ಅಥವಾ ಕೆಲವೊಬ್ರು ರಬ್ಬರ್ ಹಾಕ್ತಿರ್ತಾರೆ. ಆ ಟೈಮ್ದಾಗ ಏನಾಗಿಬಿಡ್ತೈತೆ, ಡಿಸ್ಪ್ಲೇ ಡ್ಯಾಮೇಜ್ ಆಗಿಬಿಡ್ತೈತೆ ಕೊಂಬು. ಸೊ ಡ್ಯಾಮೇಜ್ ಆಯ್ತು ನಮಗೆ ಲಾಸ್ ಆಗಿಬಿಡ್ತೈತೆ. ಸರಿ, ನಾವು ಕೆಲವೊಂದು ಟೈಮ್ ಲಾಸ್ ಆಗುತ್ತೆ, ಕೆಲವೊಂದು ಟೈಮ್ ಹಿಂಗೆ ಹೇಳೋಕ್ಕಾಗಲ್ಲ. ಒಂದು 10 ಡಿಸ್ಪ್ಲೇ ಹಾಕಿದ್ದೇವೆ ಅಂದ್ರೆ ಒಂದು ಡಿಸ್ಪ್ಲೇ ಲಾಸ್ ಆಗಿರ್ತೈತಿ. ಇಲ್ಲ ಕೆಲವೊಂದು ಸಲ 20 ಡಿಸ್ಪ್ಲೇ ಹಾಕಿದಾಗ ಒಂದು ಡಿಸ್ಪ್ಲೇ ಲಾಸ್ ಆಗಿರ್ತೈತಿ. ನೀವು 20 ಡಿಸ್ಪ್ಲೇ ಹಾಕಿದ ಲಾಸ್ ಎಲ್ಲ ಒಂದೇ ಡಿಸ್ಪ್ಲೇದಾಗ ನಿಮ್ಗೆ ಹೊಳೆ ಹೋಗಿಬಿಡ್ತೈತಿ. ಕೆಲವೊಂದು ಸಲ ಲಾಸ್ನೂ ಆಗಿರ್ತೈತಿ, ಕೆಲವೊಂದು ಸಲ ನುಕ್ಸಾನ ಆಗಿರ್ತೈತಿ. ಹಿಂಗಂತ ಹೇಳಿ ನಾವು ಕಸ್ಟಮರಿಗೆ ಮೋಸ ಮಾಡೋದು ಇರೋಂಗಿಲ್ಲ. ಸೊ ನೋಡ್ರಿ, ನಾನು ಹತ್ತಕ್ಕೆ ಒಂದು ಡಿಸ್ಪ್ಲೇ ಬಂದೈತಿ ಹಾಕೋದಕ್ಕೆ ಸ್ಯಾಮ್ಸಂಗ್ J7. ಸೊ ಇದು ಏನೈತಿ, ಡಿಸ್ಪ್ಲೇ ಹೋಗಿತ್ತು ಇದ್ರದ್ದು, ಐ ಮೀನ್ ಟಚ್ ವರ್ಕ್ ಆಗ್ತಿರಲಿಲ್ಲ, ಡಿಸ್ಪ್ಲೇ ಓಕೆ ಐತಿ. ನಾನು ಇದ್ರೊಳಗಿಂದ ಡಿಸ್ಪ್ಲೇ ತೆಗ್ದೀನಿ ಇವಾಗ. ಸೊ ನೋಡ್ಬೋದು, ಇದು ಹಳಿ ಡಿಸ್ಪ್ಲೇನೇ ಐತಿ. ನಾನು ವೀಡಿಯೋ ಮಾಡಿ ಹಾಕಾಕತ್ತೀನಿ, ನೋಡ್ಬೋದು. ಇದು ಹಾಕಿದ ಡಿಸ್ಪ್ಲೇನೇ ಐತಿ, ಇಲ್ಲ ಐತಿ ನೋಡ್ರಿ. ಸೊ ನಿಮಗೆಲ್ಲ ಇದು ಗಮ್ ಅಂಟಿಸಿರೋದು ಐ ಹೋಪ್ ಕಾಣತೈತೆ ಅಂದ್ಕೊಂಡಿನಿಲ್ಲ, ಇಲ್ಲೆಲ್ಲ ನೋಡ್ರಿ. ಸೊ ಇದು ಡಿಸ್ಪ್ಲೇ. ಸೊ ಈ ರೀತಿ ಕೊಂಬೋನೇ ಬರ್ತೈತಿ ನೋಡ್ರಿ. ಇಲ್ಲಿ ಸ್ಟಿಕ್ಕರ್ ಓಪನ್ ಮಾಡಿದ್ದು ಕೂಡ ಐತಿ, ಸರಿನಾ. ಸೊ ಇದು ಮುಂಚೆ ಹಾಕಿ ಕೊಟ್ಟಾರೆ ಎಲ್ಲೋ ಒಂದು ಕಡೆ, ಬಟ್ ಟಚ್ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಕೊಂಬೋ ಮಾತ್ರ ಓಕೆ ಐತೆ. ನಾನು ರಿಮೂವ್ ಮಾಡಿದ್ದೀನಿ ಇವಾಗ. ಸೊ ರಿಮೂವ್ ಮಾಡಿವಾಗ ನನ್ನ ಹತ್ರಕ್ಕೆ OCA ಮಷೀನ್ ಇಲ್ಲ, ಅಂದ್ರೆ ಐ ಮೀನ್ OCA ಅಂಟಿಸುವಂಥ ಮಷೀನ್ ಇಲ್ಲ, ಬಟ್ OCA ಪೇಪರ್ ಐತಿ. OCA ಪೇಪರ್ ಹಾಕಿ ಇದನ್ನು ಅಲೈನ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಸಲ ಏನಾಗ್ಬಿಡ್ತೈತೆ, ಟಚ್ ಪ್ಯಾಡ ಈ ಕಡೆ ಆ ಕಡೆ ಹೋಗಿಬಿಡ್ತೈತಿ. ಇಲ್ವಾ ಇದನ್ನು ಹಾಕಿ ನಾವು OCA ಇದ್ರ ಮೇಲೆ ಇಟ್ಕೇಶಿಂದ ಮ್ಯಾಗ ಪುಷ್ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಡಿಸ್ಪ್ಲೇ ಒಳಗೆ ಡಾರ್ಕ್ ಸ್ಪಾಟ್ ಬಂದುಬಿಡ್ತಾವೆ. ಸೊ ನಮ್ಮ ಹತ್ರ OCA ಮೆಷಿನ್ ಇಲ್ಲ, ನಾವು ರಿಸ್ಕ್ ತೊಗೊಳ್ಳೋದು ಬೇಡಪ್ಪ ಅಂದ್ರೆ ಅನ್ಬೇಕು, ಸಿಂಪ್ಲಿ ನಾವು ಒಂದು ಡಬಲ್ ಟೇಪನ್ನು ಯೂಸ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಇದು ಡಬಲ್ ಟೇಪ. ಸೊ ಡಬಲ್ ಟೇಪನ್ನು ಯೂಸ್ ಮಾಡಿ ಈ ಒಂದು ಟಚ್ಚನ್ನು ಇದ್ರ ಮೇಲೆ ಅಂಟಿಸ್ಬೋದು. ಇದರೊಳಗಡೆ ಯಾವುದೇ ರೀತಿ ಡಸ್ಟ್ ಹೋಗಂಗಿಲ್ಲ, ಸರಿನಾ. ಸೊ ಯಾವ ರೀತಿ ಅಂಟಿಸೋದು ಅಂತ ಹೇಳ್ತೀನಿ. ಸೊ ಡಿಸ್ಪ್ಲೇ ಏನೋ ಓಕೆ ಐತಿ. ಸೊ ಡಿಸ್ಪ್ಲೇ ಸೈಡಿಗೆ ಇಡ್ತೀನಿ ಮೊದಲ. ಸೊ ಇಲ್ಲೈತೆ ನೋಡ್ರಿ ಟಚ್ ಪ್ಯಾಡ. ಸೊ ಈ ಡಬಲ್ ಟೇಪನ್ನು ಅಂಟಿಸೋಕ್ಕಿಂತ ಮೊದಲು ಏನೈತಿ, ಟಚ್ ಸರಿಯಾಗಿ ವರ್ಕ್ ಆಗುತ್ತೋ ಇಲ್ಲ ಅಂತ ಡಿಸ್ಪ್ಲೇಗೆ ಹಾಕಿಸಿಂತ ಚೆಕ್ ಮಾಡಿರಿ. ಇಲ್ಲೇನು ಸ್ಟ್ರಿಪ್ ಐತಿಲ್ಲ, ಈ ಸ್ಟ್ರಿಪ್ಪನ್ನು ಇದಕ್ಕೆ ಹಾಕಿ ಚೆಕ್ ಮಾಡಿರಿ. ನಾನು ಆಲ್ರೆಡಿ ಚೆಕ್ ಮಾಡೀನಿ. ಸೊ ಚೆಕ್ ಮಾಡೋಂಗಿಲ್ಲ, ವಿಡಿಯೋ ದೊಡ್ಡದಾಗುತ್ತೆ. ಸೊ ಪಟ ಇದನ್ನು ಅಂಟಿಸೋದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಇದನ್ನು ಸೈಡಿಗೆ ಇಡ್ತೀನಿ. ಸೊ ಮೊದಲು ಏನು ಮಾಡಿರಿ, ಇದು ಡಬಲ್ ಟೇಪನ್ನು ತೊಗೊಂಡು ಸೊ ಇದ್ರ ಮೇಲೆ ಇರುವಂಥ ವೈಟ್ ಪೇಪರ್ನ ರಿಮೂವ್ ಮಾಡಬೇಕಾಗುತ್ತೆ, ಸರಿನಾ. ಸೊ ಈ ಟಚ್ ಪ್ಯಾಡ್ ಮೇಲೆ ಇರುವಂಥ ವೈಟ್ ಪೇಪರ್ನ ರಿಮೂವ್ ಮಾಡಬೇಕು. ಸೊ ಇವಾಗ ನಾನು ರಿಮೂವ್ ಮಾಡ್ತೀನಿ ಇದ್ರ ಮೇಲೆ ಇರುವಂಥ ವೈಟ್ ಪೇಪರ್ನ. ಏನೈತ್ರಿ ಸೊ ಕಸ್ಟಮರ್ ಬಂದಿದ್ದರು, ರೆಡ್ಮಿ 9A ಡಿಸ್ಪ್ಲೇ ಹಾಕ್ಬೇಕಂತ ಹೇಳಿಕಿಸಿಂದ. ಸೊ ನೋಡಿರಿ, ಇಮಿಡಿಯೇಟಾಗಿ ಡೀಲ್ ಮುಗಿಸಿನಿ. ರೆಡ್ಮಿ 9A ಕೊಂಬೋ ಇದು ಡಿಸ್ಪ್ಲೇ ಹೋಗೈತಿ. ಸೊ ಮುಂಚೆ ಟಾಪಿಕ್ ಬರೋಣ. ಇವಾಗ ಇದ್ರ ಮೇಲೆ ಇರುವಂಥ ಒಂದು ಪೇಪರ್ ಏನೈತಿ, ಇದನ್ನು ರಿಮೂವ್ ಮಾಡ್ಕೊಳ್ಳೋ ನಾವು. ಸೊ ವಿಡಿಯೋ ಎಂಡ್ ತನಕ ನೋಡಿರಿ, ಅಂದ್ರೆ ನಿಮಗೆ ನಾಲೆಜು ಸಿಗ್ತೈತಿ ಪ್ಲಸ್ ಪ್ರಾಫಿಟು ಸಿಗ್ತೈತಿ. ಪೂರಾ ಕೊಂಬೋ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ನಿಮ್ಮ ಪ್ರಕಾರ ಒಂದೊಂದು ಏರಿಯಾದಾಗ ಒಂದೊಂದು ಥರ ರೇಟ್ ತೊಗೋತಾರೆ. ಕೆಲವೊಬ್ಬರು ಒಂದು 1000 ರೂಪಾಯಿ ಕೊಂಬೋಕಿತ್ತಪ್ಪ ಅಂದ್ರೆ 2000 ರೂಪಾಯಿ ತೊಗೋತಾರೆ, ಅಂದ್ರೆ 1000 ರೂಪೀಸ್ ಪ್ರಾಫಿಟ್ ಒಳಗಿರ್ತಾರೆ. ಇನ್ನು ಕೆಲವೊಬ್ಬರು ನಮಗೆ ಒಂದು 100-200 ರೂಪಾಯಿ ಸಿಕ್ಕರೆ ಸಾಕಂತ ಹೇಳಿ ಅಂದ್ಕೊಂಡಿರ್ತಾರೆ. ಸೊ ನಾನು ರೇಟ್ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಬಟ್ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ನೀವು ಪ್ರಾಫಿಟ್ ಯಾವ ರೀತಿ ತೊಗೋಬೇಕಂತ ಹೇಳಿಕ್ಕಿಂದ ಹೇಳ್ತೀನಿ, ಸರಿನಾ. ಸೊ ಈ ಸ್ಟಿಕ್ಕರನ್ನು ರಿಮೂವ್ ಮಾಡಿರಿ. ರಿಮೂವ್ ಮಾಡಿದ ಮೇಲೆ ಈ ಗ್ಲಾಸ್ ಮೇಲೆ ಯಾವುದೇ ಕಾರಣಕ್ಕೂ ಬೆರಳನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ನೀವು ಡಿಸ್ಪ್ಲೇ ಹಾಕಿದ ಮೇಲೆ ಅಲ್ಲಿ ಬೆರಳು ಕಾಣಿಸೋಕ್ಕೆ ಚಲೋ ಆಗುತ್ತೆ, ಸರಿನಾ. ಸೊ ಐ ಹೋಪ್ ನಿಮ್ಗೆ ಗೊತ್ತೈತೆ ಅಂದ್ಕೊಂಡಿನಿ. ಸೊ ಈಗ ಡಬಲ್ ಟೇಪ್ ಏನೈತಲ್ಲ, ಸೊ ಡಬಲ್ ಟೇಪನ್ನು ತೊಗೊಂಡು ಇಲ್ಲಿ ವೈಟ್ ಕಲರ್ ಎಡ್ಜ್ ಏನೈತಲ್ಲ, ಒಳಗಡೆ ಇರುವಂಥ ವೈಟ್ ಕಲರ್ ಎಡ್ಜ್, ಅದರ ಹೊರಗಡೆನೇ ಈ ಬ್ಲ್ಯಾಕ್ ಕಲರ್ ಟೇಪನ್ನು ಹಚ್ಚಿರಿ. ಈ ಬ್ಲ್ಯಾಕ್ ಕಲರ್ದು ಏನು ಎಡ್ಜ್ ಕಾಣಾಕತ್ತಿಲ್ಲ, ವೈಟ್ ಕಲರ್ ಹೊರಗಿನ ಬ್ಲ್ಯಾಕ್ ಕಲರ್. ಸೊ ಅಲ್ಲಿಗೆ ಮಾತ್ರ ಈ ಟೇಪನ್ನು ಅಂಟಿಸ್ರಿ, ಸರಿನಾ. ಅಂದ್ರೆ ನೀವು ಒಳಗೆ ಅಂಟಿಸಿದ್ರೆ ಏನಾಗುತ್ತೆ, ಈ ಟೇಪ ನೀವು ಡಿಸ್ಪ್ಲೇ ಹಾಕಿದಾಗ ಒಳಗೆ ಕಾಣೋಕ್ಕೆ ಚಾಲು ಆಗುತ್ತೆ, ಸರಿನಾ. ಸೊ ಇದನ್ನು ಇವಾಗ ಅಂಟಿಸಿದ್ರಿ, ಸರಿನಾ. ಸೊ ಇಲ್ಲಿ ತನಕ ಇದನ್ನು ಅಂಟಿಸಿರಿ. ಇದನ್ನು ಕಟ್ ಮಾಡ್ಕೊಂಬಿಡ್ರಿ. ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಕಟ್ರಿ ಅಂತ ಸ್ಕ್ರ್ಯಾಚ್ ಮಾಡೋಕೆ ಹೋಗ್ಬಿಡ್ರಿ. ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಸೊ ಇಲ್ಲಿಗೆ ಕಟ್ ಮಾಡ್ಕೊಂಬಿಡ್ರಿ. ಸೊ ನೋಡಿರಿ, ಇಷ್ಟನ್ನು ಕಟ್ ಮಾಡ್ಕೊಂಡೆ ನಾವು. ಸೊ ಇದು ಬ್ಲ್ಯಾಕ್ ಲೈನ್ ಒಳಗಡೆನೇ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿಕೊಂಡು ಇದ್ರ ಮೇಲೆ ಈ ರೀತಿ ರಬ್ ಮಾಡಿರಿ, ಸರಿನಾ. ಸೊ ರಬ್ ಮಾಡಿದ ಕೂಡಲೇ ಇಲ್ಲಿ ಐತೆ ನೋಡಿರಿ. ಸೊ ಈ ಬ್ಲ್ಯಾಕ್ ಲೈನ್ ಏನು ಕಾಣಾಕತ್ತೈತಿಲ್ಲ ನಿಮ್ಗೆ, ಈ ಬ್ಲ್ಯಾಕ್ ಲೈನ್ ಒಳಗಡೆನೇ ಇರಬೇಕು ಇದು ಟೇಪ. ಇಲ್ಲಿ ಹೊರಗೆ ಬರ್ತಪ್ಪ ಅಂದ್ರೆ ಈ ಟಚ್ ಮೇಲೆ ಬರ್ತೈತಿ. ಸೊ ನಿಮ್ಗೆ ಆಮೇಲೆ ಡಿಸ್ಪ್ಲೇ ಹಾಕಿದಾಗ ಇದು ಲೈನಿಂಗ್ ಕಾಣಿಸೋಕೆ ಶುರು ಆಗುತ್ತೆ, ಸರಿನಾ. ಸೊ ಏನು ಮಾಡ್ಬೇಕು, ನೆಕ್ಸ್ಟ್ ಈ ಕಡೆದೊಂದು ಅಂಟಿಸ್ಕೊಳ್ಳೋಮಂತ, ಸರಿನಾ. ಇದೇ ರೀತಿ 4 ಕಾರ್ನರ್ ಒಳಗೆ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ಸೊ ಇದನ್ನು 4 ಕಾರ್ನರ್ ಒಳಗೆ ಅಂಟಿಸೋಕ್ಕಿಂತ ಮುಂಚೆ ನಾನು ಈ ಕಡೆ ಇರುವಂಥ ಸ್ಟ್ರಿಪ್ ಏನೈತಲ್ಲ, ಅಂಟಿಸಿರುವಂಥ ಡಬಲ್ ಟೇಪ, ಸೊ ಇದನ್ನು ರಿಮೂವ್ ಮಾಡ್ತೀನಿ, ಸರಿನಾ. ಸೊ ಇಲ್ಲಿ ನೋಡಿರಿ, ಈ ಕಡೆ ಅಂಟಿಸಿರುವಂಥ ಡಬಲ್ ಟೇಪ ಈ ಕಡೆ ಎಕ್ಸ್ಟ್ರಾ ಐತಿ. ಸೊ ಇದನ್ನು ರಿಮೂವ್ ಮಾಡುವಂತ. ಸೊ ರಿಮೂವ್ ಯಾವ ರೀತಿ ಮಾಡಬೇಕು, ಸೊ ಇದ್ರ ಮೇಲೆ ಟಚ್ಚನ್ನು ಕೆಳಗಿಟ್ಟು ಸೊ ಇದ್ರ ಮೇಲೆ ಕಟ್ ಹೊಡಿಬೇಕು, ಸರಿನಾ. ಸೊ ಕಟ್ ಹೊಡಿಕಿನ ಮುಂಚೆ ನಾನು ಏನು ಮಾಡ್ತೀನಿ, ಆ್ಯಕ್ಚುಲಿ ನನ್ನ ಕೆಳಗಡೆ ಪೇಪರ್ ಐತಿ, ಇಲ್ಲಿ ಬ್ಲೂ ಕಲರ್ ನೋಡ್ಬೋದು.
ಸೊ ಇದು ಕಟ್ ಆಗುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಬೇರೆ ಕಡೆ ಇಟ್ಟು ಇದನ್ನು ಕಟ್ ಮಾಡ್ತೀನಿ. ಸೊ ಕಟ್ ಅಂದರೆ ಏನು, ಈ ಕಾರ್ನರ್ ಒಳಗೆ ಸೊ ಇಲ್ಲಿ ಟಚ್ ಮೇಲೆ 2 ಕೈ ಇಟ್ಕಿಸಿಂದ ಸೊ ಇದನ್ನು ಇಷ್ಟು ಕಟ್ ಮಾಡ್ಕೊರಿ, ಸರಿನಾ. ಸೊ ನಾನು ಕಟ್ ಮಾಡಿ ಬರ್ತೀನಿ ಇವಾಗ ಇಲ್ಲಿ ಸೈಡ್ಗಿಟ್ಟು. ವೆರಿ ಸಿಂಪಲ್, ಅದೇನು ದೊಡ್ಡ ಕೆಲಸ ಅಲ್ಲ. ಸೊ ನಾನು ಇವಾಗ ಕಟ್ ಮಾಡಿದೆ, ಸರಿನಾ. ಸೊ ನೋಡ್ಬೋದು ಕಟ್ ಮಾಡಿದೆ ಇವಾಗ. ಸೊ ಇದೇ ಕಟ್ ಮಾಡಿದ ಪೀಸನ್ನು ಇನ್ನೊಂದು ಸೈಡ ಅಂಟಿಸಿ. ಸೊ ಟೇಪ್ನು ಕೂಡ ಹಾಳಾಗಿರ್ಬಾರ್ದು ನಮ್ಮದು, ಪ್ಲಸ್ ಪ್ರಾಫಿಟ್ ಆಗಿರ್ಬೇಕು. ಸೊ ಇದು ಚೀಟಿಂಗ್ ಅಂತ ಅಂದ್ಕೊಂಡಿರ್ಬೋದು ನೀವು, ಕಸ್ಟಮರ್ ಜೊತೆ ಚೀಟಿಂಗ್ ಮಾಡ್ದಂಗೆ ಅನಿಸ್ತೈತ್ರಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ಚೀಟಿಂಗ್ ಅಲ್ಲ, ನೀವು ಕೆಲಸ ಪ್ರಾಪರಾಗಿ ಮಾಡಿಕೊಟ್ರಪ್ಪ ಅಂದರೆ ಇದು 100% ನೀವು ಒರಿಜಿನಲ್ ಕೊಂಬೋ ಹಾಕ್ದಂಗೆ ಆಗುತ್ತೆ. ಇದರೊಳಗೆ ಯಾವುದೇ ರೀತಿ ಚೀಟಿಂಗ್ ಆಗೋಲ್ಲ, ಬಟ್ ನಿಮ್ಗೆ ಪ್ಲಸ್ ಪ್ರಾಫಿಟ್ ಆಗುತ್ತೆ, ಸರಿನಾ. ಸೊ ಪ್ರಾಫಿಟ್ ನೋಡಿರಿ, ಕಸ್ಟಮರ್ನು ನೋಡಿರಿ, ಪ್ರಾಫಿಟ್ ನೋಡಿರಿ. ಕೆಲವೊಂದು ಸಲ ನಿಮ್ಗೆ ಲಾಸ್ ಆಗಿರ್ತೈತೆ, ಅದನ್ನು ಕಸ್ಟಮರ್ಗೆ ಹೇಳಿದ್ರೆ ಕೊಡ್ತಾರೆ, ಯಾರೂ ಕೊಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಪ್ಲಸ್ ಪ್ರಾಫಿಟ್ ಒಳಗೆ ಇರಬೇಕು, ನಾವು ಮಾಡಿದ ಕೆಲಸ ಜೆನ್ಯೂನ್ ಥರನೂ ಅನ್ನಿಸ್ಬೇಕು, ಸರಿನಾ. ಸೊ ಈ ರೀತಿ ಒಂದು 2-3 ಸಲ ರಬ್ ಮಾಡಿರಿ. ಸೊ ರಬ್ ಮಾಡಿದ ಕೂಡಲೇ ಈ ಕಡೆ ಹೊರಗಡೆ ಏನು ಸ್ಟ್ರಿಪ್ ಉಳ್ಕೋತೈತಲ್ಲ ಈ ಕಡೆದು, ಇದನ್ನು ಕಟ್ ಮಾಡಿಬಿಡ್ರಿ ಮತ್ತೆ, ಸರಿನಾ. ಸ್ವಲ್ಪ ಕಾರ್ನರ್ ಒಳಗೆ ಕಟ್ ಆಗೈತೆ ನೋಡ್ಬೋದು. ಸೊ ನೋಡ್ಬೋದು ಇಲ್ಲಿ ಹೊರಗಡೆ ಸ್ವಲ್ಪ ಉಳ್ಕೊಂಡೈತೆ, ಇದನ್ನು ಕಟ್ ಮಾಡಿಬಿಡ್ರಿ. ಸೊ ಟಚ್ ಪ್ಯಾಡನ್ನು ಟೈಟಾಗಿ ಹಿಡಿದು ಹೊರಗಡೆ ಏನು ಕಾರ್ನರ್ ಒಳಗೆ ಉಳ್ಕೊಂಡಿರ್ತೈತೆ ಇದನ್ನು ಕಟ್ ಮಾಡಿಬಿಡ್ರಿ. ನೋಡಿರಿ, ಸೊ ಇಷ್ಟು ಹೊರಗಡೆ ಕಾರ್ನರ್ ಒಳಗೆ ಉಳ್ಕೊಂಡಿತ್ತು. ಸೊ ಇದನ್ನು ನಾನು ಕಟ್ ಮಾಡಿದೆ, ಸರಿನಾ. ಸೊ ನಾನು ಒಂದು ಸಲ ಫಿಟ್ಟಿಂಗ್ ಮಾಡಿದ ಮೇಲೆ ಕೂಡ ತೋರಿಸ್ತೀನಿ. ಸೊ ಯಾವ ರೀತಿ ಫಿಟ್ಟಿಂಗ್ ಆಗೈತಿ, ಆಮೇಲೆ ಕ್ಲಿಯರಾಗಿ ಕಾಣಿಸ್ತೈತೋ ಇಲ್ಲೋ, ಏನು ಡಾಟ್ಸ್ ಅದು ಏನಾರ ಒಳಗೆ ಕಾಣ್ತಾವೇನೋ ಅಂತ ಕಂಪ್ಲೀಟಾಗಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ, ಸರಿನಾ. ಸೊ ಈ ಕಡೆ ನೋಡಿರಿ, ಇವಾಗ ಇಲ್ಲಿ ಕೂಡ ನಾವು ಟಚ್ ಮಾಡಬೇಕು, ಇಲ್ಲೈತೆ ನೋಡಿರಿ. ಸೊ ಮೊದಲು ಟಚ್ ಪ್ಯಾಡ್ ಮೇಲ್ಗಡೆ ಸೈಡ್ ಹಚ್ಕೋತೀನಿ. ಸೊ ಈ ಟಚ್ ಪ್ಯಾಡ್ ಮೇಲ್ಗಡೆ ಸೈಡ್ ಯಾವುದೇ ರೀತಿ ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಐತಿ. ಸೊ ಇದು ಎಷ್ಟೈತಿ ಅಷ್ಟನ್ನೇ ಮಾತ್ರ ಅಂಟಿಸ್ಕೋರಿ. ಈ ಕಾರ್ನರಿಂತ ಇದು ಬ್ಲ್ಯಾಕ್ ಟೇಪ ಅಂಟಿರ್ಬೇಕು, ಯಾಕಪ್ಪ ಇಲ್ಲಿ ಹೊರಗಡೆ ಡಸ್ಟ್ ಬರೋಕ್ಕೆ ಚಲೋ ಆಗುತ್ತೆ, ಸರಿನಾ. ಅದೇ ರೀತಿ ಈ ಕಾರ್ನರ್ಗೂ ಇಲ್ಲಿ ಬ್ಲ್ಯಾಕ್ ಟೇಪ ಅಂಟಿಸ್ಬೇಕು, ಸರಿನಾ. ಸೊ ನಾನಿಷ್ಟು ಕಟ್ ಮಾಡ್ತೀನಿ, ಇದು ಲೈನಿಂಗ್ ಎಷ್ಟೈತೆ ನೋಡಿಕೊಂಡು ಅಷ್ಟು ಬ್ಲ್ಯಾಕ್ ಟೇಪನ್ನು ಕಟ್ ಮಾಡ್ತೀನಿ. ಕೆಳಗಡೆ ಸ್ಕ್ರ್ಯಾಚ್ ಮಾಡೋಕೆ ಹೋಗ್ಬಿಟ್ರೆ ಟಚ್ ಪ್ಯಾಡ್ ಇರ್ತೈತಿ, ಆ ಟಚ್ ಲೇಯರ್ ಪೇಪರ್ ಏನಾದರೂ ಕಟ್ ಆಯ್ತಪ್ಪ ಅಂದ್ರೆ ಟಚ್ ವರ್ಕ್ ಆಗಂಗಿಲ್ಲ, ಸರಿನಾ. ನೋಡಿರಿ ಸಿಂಪಲಾಗಿ ಕಟ್ ಮಾಡಿಬಿಡ್ರಿ. ಜಸ್ಟ್ ಕಟ್ ಮಾಡಿದ ಮೇಲೆ ಇದು ಆ ಬ್ಲ್ಯಾಕ್ ಲೇಯರ್ ಏನು ಕಾಣಿಸ್ತೈತಿಲ್ಲ ಇಲ್ಲಿ ಟಚ್ ಪ್ಯಾಡಿಂದು, ಅದ್ರ ಒಳಗಡೆ ಇರಬೇಕಿದು, ಸರಿನಾ. ನೋಡ್ಬೋದು, ಐ ಹೋಪ್ ನಿಮ್ಗೆ ಕಾಣಾಗ್ತೈತ್ಕೊಂಡು ಈ ಬ್ಲ್ಯಾಕ್ ಕಲರ್ದು ಏನೈತಿಲ್ಲ ಇದ್ರ ಒಳಗಡೆ ಇರಬೇಕು. ಇದ್ರ ಹೊರಗೆ ಬತ್ತಪ್ಪ ಅಂದ್ರೆ ಒಳಗಡೆ ನಿಮ್ಗೆ ಡಿಸ್ಪ್ಲೇ ಹಾಕಿದ್ದು ಸ್ಟಿಕ್ಕರ್ ಕಾಣಕ್ಕೆ ಚಲೋ ಆಗುತ್ತೆ, ಬ್ಲ್ಯಾಕ್ ಕಲರ್. ಸೊ ಕರೆಕ್ಟ್ ಐತಿ ಇಲ್ಲಿ ನೋಡ್ಕೊಂಡು 1-2 ಸಲ ಈ ರೀತಿ ರಬ್ ಮಾಡಿರಿ. ಇದನ್ನು ರಬ್ ಅಂದ್ರೆ ಅದ್ರ ಮೇಲೆ ಪುಷ್ ಮಾಡಿರಿ, ಜಾಸ್ತಿ ಪುಷ್ ಮಾಡೋಕೆ ಹೋಗ್ಬಿಟ್ಟು ಟಚ್ ಪ್ಯಾಡ್ ಕೆಳಗೆ ಪುಷ್ ಮಾಡಿರಿ, ಇಲ್ಲಪ್ಪ ಅಂದ್ರೆ ಟಚ್ ಡ್ಯಾಮೇಜ್ ಆಗುತ್ತೆ, ಹೊಡೆದು ಬಿಡ್ತೈತೆ, ಸರಿನಾ. ಸೊ ನೋಡ್ಬೋದು ಈ ಕಡೆ ಏನೋ ಓಕೆ ಆಯಿತು, ಬಟ್ ಇನ್ನು ಈ ಕಡೆ ಸೊ ಈ ಕಡೆ ನಾವು ಟಚ್ಚನ್ನು ಈ ಒಂದು ಸ್ಟಿಕ್ಕರ್ನ ಕಟ್ ಮಾಡ್ಬೇಕಾಗತ್ತೆ. ಸೊ ಕಟ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು, ಇದನ್ನು ಮೊದಲ ಅಂಟಿಸ್ಕೋಬೇಕು. ಇಲ್ಲಿ ಎಷ್ಟು ಸೈಜ್ ಬೇಕಾಗತ್ತೆ ಅಷ್ಟನ್ನು ಇಲ್ಲಿ ನೋಡಿರಿ ಮಾರ್ಕೌಟ್ ಮಾಡ್ಕೊರಿ, ಎಷ್ಟು ಸೈಜ್ ಬೇಕೋ ಅಷ್ಟು ಮಾರ್ಕೌಟನ್ನು ಮಾಡಿಕೊಂಡು ಇದನ್ನು ಬೇರೆ ಕಡೆ ಒಂದು ಕಡೆ ಇಟ್ಟು ಇದರೊಳಗಡೆ 2 ಕಟ್ಟಿಂಗನ್ನು ಆಗ್ಬೇಕು ನಿಮಗೆ, ಸರಿನಾ. ಸೊ ಇವಾಗ ಕೆಳಗಡೆ ಒಂದು ಕಡೆ ಅಂಟಿಸ್ಕಿಸಿಂದ ಸೊ ಇದರೊಳಗಡೆ 2 ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಸೈಡಿಗೆ ಅಂಟಿಸ್ಕಿಸಿಂದ 2 ಕಟ್ ಮಾಡ್ಕೊಳಗತ್ತೀನಿ ಇದರೊಳಗಡೆ. ಸೊ ಕಟ್ ಮಾಡಿದ್ದೀನಿ, ಅದರೊಳಗೆ ಕಟ್ ಮಾಡಿರೋಂಥ ಒಂದು ಸೈಡ್ ಪೇಪರನ್ನು ಈ ಕಡೆ ಅಂಟಿಸ್ಕೋರಿ ಒಂದು ಕಡೆ. ಸೊ ನೋಡುವ ಸ್ನೇಹಿತರೆ, ಈ ಕಡೆಯೂ ಕೂಡ ಇವಾಗ ನಾನು ಅಂಟಿಸಿದ್ದೀನಿ. ಸೊ ಅಂಟಿಸಿದ ಮೇಲೆ 1-2 ಸಲ ರಬ್ ಮಾಡಿರಿ. ಈ ಕಡೆ ಪೇಪರ್ ಏನು ಎಕ್ಸ್ಟ್ರಾ ಉಳಿದೈತಲ್ಲ ಅದನ್ನು ಇಲ್ಲಿಗೆ ಫೋಲ್ಡ್ ಮಾಡ್ಬೇಕು, ಇಲ್ಲಿಗೆ ಫೋಲ್ಡ್ ಮಾಡಿ ಕಟ್ ಮಾಡಿಬಿಡ್ರಿ. ಒಂದು ವೇಳೆ ನೀವು ಟಚ್ ಮೇಲೆ ಬೆರಳು ಇಟ್ಟರು ಕೂಡ ಅದನ್ನು ಕ್ಲೀನ್ ಮಾಡಿ ಹಾಕಿರಿ. ಕೆಲವೊಂದು ಸಲ ಏನಾಗುತ್ತೆ, ಇದ್ರ ಮೇಲೆ ಅಡ್ತು ಬಳ್ಳಿ ಇಟ್ಬಿಡ್ತೀರಿ. ಸೊ ಅವಾಗ ನೀವು ಕ್ಲೀನ್ ಮಾಡಿ ಹಾಕಬೇಕಾಗತ್ತೆ. ಒಂದು ಚಲೋ ಕಾಟನ್ ಕ್ಲೀನ್ ಆಗಿರೋಂಥ ಕಾಟನ್ ಅರ್ಬಿ ತೊಗೊಂಡ್ಕಿಸಿಂದ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿರಿ, ನಾನು ಇದನ್ನು ಅಂಟಿಸಿದ್ದೀನಿ, 4 ಕಡೆ ಸರಿಯಾಗಿ ರಬ್ ಮಾಡಿದ್ದೀನಿ. ಸೊ ನೋಡ್ಬೋದು ಯಾವುದೇ ರೀತಿ ಒಳಗಡೆ ಇದು ಕಾಣಂಗಿಲ್ಲ, ಸರಿನಾ. ಸೊ ಏನು ಮಾಡಬೇಕು, ಒಂದು ಕ್ಲೀನ್ ಆಗಿರೋಂಥ ಕಾಟನ್ ಪೇಪರ್ ತೊಗೊರಿ, ಇಲ್ಲೈತೆ ನೋಡಿರಿ. ಈ ಕಾಟನ್ ಪೇಪರ್ ತೊಗೊಂಡು ಕಾಟನ್ ಅರ್ಬಿ ತೊಗೊಂಡು ಕ್ಲೀನ್ ಮಾಡಿರಿ. ಅದು ಟಚ್ ಪ್ಯಾಡ್ ಒಳಗಡೆ ಏನು ಫಿಂಗರ್ ಪ್ರಿಂಟ್ ನಿಮ್ಗೆ ಟಚ್ ಆಗಿತ್ತಪ್ಪ ಅಂದ್ರೆ ಸೊ ಅದು ಡಿಸ್ಪ್ಲೇ ಹಾಕಿದ ಮೇಲೆ ಕಾಣಕ್ಕೆ ಚಾಲು ಆಗುತ್ತೆ. ಒಂದು ಸಲ ಕ್ಲೀನ್ ಮಾಡಿದ ಮೇಲೆ ಊದ್ರಿ, ಯಾಕಪ್ಪ ಈ ಅರ್ಬಿ ಒಳಗೆ ಡಸ್ಟ್ ಇತ್ತಪ್ಪ ಅಂದ್ರೆ ಇದನ್ನು ಕ್ಲೀನ್ ಮಾಡಿದಾಗ ಇಲ್ಲಿ ಸ್ಟಿಕ್ಕರ್ ಇರ್ತೈತಿ, ಇಲ್ಲಿ ಎಡ್ಜಿಗೆ ಬಂದು ಕುಂತಿರ್ತೈತೆ ಅದು, ಆಮೇಲೆ ಡಿಸ್ಪ್ಲೇ ತುಂಬ ಹಾರಾಡ್ಬಿಡ್ತೈತಿ.
ಕ್ಲೀನ್ ಮಾಡಿರಿ. ಆಮೇಲೆ ಡಿಸ್ಪ್ಲೇ ಒಂದು ಸಲ ಕ್ಲೀನ್ ಮಾಡಿರಿ. ಬ್ಯಾಸಿಗೆ ಬಿಸಿಲು ಮಸ್ತ್ ಐತೆ, ಫಸ್ಟ್ ಕ್ಲಾಸ್. ನೋನ್ ಮೈ ತುಂಬ ಎಲ್ಲ ನೀರು ಇಡಾಕತ್ತಾವು. ಫ್ಯಾನ್ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಗಾಳಿ ಸೌಂಡ್ ಬರ್ತೈತಿ, ನಾ ಮಾತಾಡಿದ್ದು ಕ್ಯಾಪ್ಚರ್ ಆಗೋಲ್ಲ ಅಂತ ಅಂದ್ಕೊಂಡು ಫ್ಯಾನ್ ಬಂದ್ ಮಾಡಿ ಕಿಸಿಂದ ವಿಡಿಯೋ ಮಾಡತ್ತೀನಿ. ಸೊ ಇವಾಗ ಎರಡೂ ಕ್ಲೀನ್ ಮಾಡಿದ್ದೀನಿ. ಇವಾಗ ನಾನು ಒಂದೊಂದು ಇದ್ರ ಮೇಲೆ ಇರುವಂಥ ಸ್ಟಿಕ್ಕರ್ನ ರಿಮೂವ್ ಮಾಡ್ತೀನಿ. ಸೊ ನೋಡಿರಿ, ಸೊ ಇದು ಡಬಲ್ ಸೈಡ್ ಸ್ಟಿಕ್ಕರ್ ಇರ್ತೈತಿ. ಸೊ ಈಸಿಯಾಗಿ ರಿಮೂವ್ ಮಾಡಿರಿ. ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಿದ ಮೇಲೆ ಈ ಟಚ್ ಮೇಲೆ ಫಿಂಗರ್ ಪ್ರಿಂಟ ಇಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬೆರಳು ಇಡಕ್ಕೆ ಹೋಗ್ಬೇಡ್ರಿ, ಸರಿನಾ? ಸೊ ನೋಡ್ಬೋದು, ಇವಾಗ ನಾನು ಏನು ಮಾಡ್ತೀನಿ, ಈ ಡಿಸ್ಪ್ಲೇನ ತೊಗೊಂಡು ಇನ್ನೊಂದು ಸಲ ಕ್ಲೀನ್ ಮಾಡಿ ಕರೆಕ್ಟಾಗಿ ಇಲ್ಲೇನು ಎಡ್ಜ್ ಕಾಣತೈತಿಲ್ಲ ನಿಮ್ಗೆ, ಸೊ ಈ ಬ್ಲ್ಯಾಕ್ ಎಡ್ಜ್ ಏನು ಇರ್ತೈತಿ, ಸೊ ಅದ್ರ ಮೇಲೆ ಕರೆಕ್ಟ್ ಇದನ್ನು ಲೈನಿಂಗ್ ನೋಡ್ಕೋಬೇಕು, ಮಾರ್ಕೌಟ್ ಎಲ್ಲಿಗೈತೆ ಅಂತ ಹೇಳಿ ಅದ್ರ ಮೇಲೆ ನೋಡಿಕೊಂಡು ನಾವು ಇದನ್ನು ಕರೆಕ್ಟಾಗಿ ಫುಷ್ ಮಾಡ್ಬೇಕು, ಸರಿನಾ? ಸೊ ಇವಾಗ ನಾನು ಫುಷ್ ಮಾಡ್ತೀನಿ ಇದನ್ನು. ಸೊ ಐ ಹೋಪ್ ನಾನು ಕರೆಕ್ಟಾಗಿ ಪುಷ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿನಿ. ಒಂದು ಸಲ ಈ ಕಡೆನೂ ನೋಡ್ತೀನಿ. ಸೊ ಯಾವುದೇ ರೀತಿ ಸ್ಟಿಕ್ಕರ್ ಕಾಣಾಗುತ್ತಿಲ್ಲ. ಸೊ ಅದ್ರ ಮೇಲೆ ಕರೆಕ್ಟಾಗಿ ಈ ರೀತಿ ಪಂಚ್ ಮಾಡಿರಿ, ಸರಿನಾ? ಸೊ ಈ ರೀತಿ ಪಂಚ್ ಮಾಡಿದ್ರಂದ್ರೆ ಇದು ಡಬಲ್ ಸೈಡ್ ಟೇಪ್ ಏನೈತಲ್ಲ, ಈ ಟೇಪ್ ನೋಡಾಕತ್ತಿದ್ರೆ ಇದು ಭಾರಿ ಸ್ಟ್ರಾಂಗ್ ಟೇಪ್ ಇದು. ಸೊ ಈ ರೀತಿ ನಿಮಗೆ ಮಾರ್ಕೆಟ್ನಾಗ ಸಿಗ್ತೈತಿ. ಸೊ ನೀವು ಮೊಬೈಲ್ ರಿಪೇರಿಂಗ್ ಆಕ್ಸೆಸರೀಸ್ ಎಲ್ಲಿ ತೊಗೋತೀರಿ ಅಲ್ಲೊಂದು ಸಲ ಹೋಗಿ ಕಿಸಿಂದ ಎನ್ಕ್ವೈರಿ ಮಾಡಿರಿ, ಸರಿನಾ? ಎನ್ಕ್ವೈರಿ ಮಾಡಿರಿ. ಡಬಲ್ ಸೈಡ್ ಟೇಪ ಡಿಸ್ಪ್ಲೇ ಅಂಟ್ಸಾಕ, ಟಚ್ ಪ್ಯಾಡ್ ಅಂಟ್ಸಾಕ ಬರ್ತೈತಲ್ರಿ. ಸೊ ಅದು ಟೇಪ್ ಕೊಡ್ರಿ ಅಂತ ಹೇಳಿ ಎನ್ಕ್ವೈರಿ ಮಾಡಿ. ಸ್ಟ್ರಾಂಗ್ ಇದ್ದಿದ್ದು ಜಾಸ್ತಿ ಸ್ವಲ್ಪ ಪ್ರೈಸ್ ಹೋದ್ರೆ ಹೋಗ್ಲಿಕ್ಕೆ ಒಳ್ಳೆ ಮೆಟೀರಿಯಲ್ ಇರುವಂಥ ಒಂದು ಡಬಲ್ ಸೈಡ್ ಟೇಪನ್ನು ತೊಗೋರಿ. ಸೊ ನಿಮ್ಗೆ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತೈತೆ, ಸರಿನಾ? ಸೊ ನಾನು ಫಿಟ್ಟಿಂಗ್ ಮಾಡಿದೆ ಜಸ್ಟ್ ಸಿಂಪಲ್. ಇದನ್ನು ಆಮೇಲೆ ನೀವು ಕೊಂಬೋ ಯಾವ ರೀತಿ ಫಿಟ್ಟಿಂಗ್ ಮಾಡ್ತೀರಿ, ಸೈಡಿಗೆ ಗಮ್ ಹಚ್ಕಿಸಿಂದ ಆ ರೀತಿ ಫಿಟ್ಟಿಂಗ್ ಮಾಡಿಬಿಡು, ಸರಿನಾ? ಫೋನ್ ಆನ್ ಮಾಡ್ತೀನಿ, ನಾನು ಆನ್ ಮಾಡಿ ನಿಮಗೆ ಕ್ಲಿಯರಿಟಿ ತೋರಿಸ್ತೀನಿ ಇದ್ರದ್ದು. ಸೊ ಯಾವ ರೀತಿ ಐತೆ ಅಂತೇಳಿ ನೋಡ್ಬೋದು. ಫೋನ್ ಆಲ್ರೆಡಿ ಆನ್ ಐತಿ. ಆ್ಯಂಡ್ ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿ ತೋರಿಸ್ತೀನಿ, ಇದ್ರ ಮೇಲ್ಗಡೆ ಇರೋಂಥ ಸ್ಟಿಕ್ಕರ. ಸೊ ಡಿಸ್ಪ್ಲೇ ಆಫ್ ಮಾಡ್ತೀನಿ ಅಂದ್ರೆ ನಿಮಗೆ ಇದು ಕ್ಲಿಯರಿಟಿ ಕಾಣಿಸ್ತೈತಿ. ನೋಡಿ ಸ್ನೇಹಿತರೆ, ಇದ್ರೊಳಗೆ ಯಾವುದೇ ನಿಮಗೆ ಡಸ್ಟ್ ಫಿಂಗರ್ ಪ್ರಿಂಟ ಕಾಣಿಸ್ತೈತೆ ನೋಡಿರಿ ಸರಿಯಾಗಿ. ಸೊ ಯಾವುದೇ ರೀತಿ ಡಸ್ಟ್ ಫಿಂಗರ್ ಪ್ರಿಂಟ ಏನೂ ಇಲ್ಲ, ಸರಿನಾ? ಸೊ ಐ ಹೋಪ್ ಕ್ಲಿಯರಾಗಿ ಕಾಣತೈತೆ ಅಂದ್ಕೊಂಡಿನಿ. ಸೊ ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿರಿ, ಇನ್ನೊಂದು ಸ್ವಲ್ಪ ಸಮೀಪ ತೊಗೊಂಬಂದಿನಿ. ಯಾವುದೇ ರೀತಿ ಇಲ್ಲಿ ಏನು ಕಾಣಂಗಿಲ್ಲ. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಳಗಡೆ ಡಸ್ಟ್ ಹೋಗಂಗಿಲ್ಲ. ಯಾಕಂದ್ರೆ ಡಬಲ್ ಸೈಡ್ ಟೇಪ 4 ಕಡೆ ಕವರ್ ಇರೋದ್ರಿಂದ ಯಾವುದೇ ರೀತಿ ಡಸ್ಟ್ ಹೋಗಂಗಿಲ್ಲ ಒಳಗಡೆ, ಸರಿನಾ? ಆ್ಯಂಡ್ ಟಚ್ ಕೂಡ ವರ್ಕ್ ಮಾಡಿ ನೋಡ್ತೀನಿ ನಿಮ್ಗೆ, ಸರಿನಾ? ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಟಚ್ ಎಲ್ಲ ಸರಿಯಾಗಿ ವರ್ಕ್ ಆಗುತ್ತಿಲ್ಲ ಅಂತ ಚೆಕ್ ಮಾಡಿರಿ, ಸರಿನಾ? ನೋಡ್ಬೋದು ಎಲ್ಲ ಎವ್ರಿಥಿಂಗ ಕರೆಕ್ಟಾಗಿ ವರ್ಕ್ ಆಗತೈತಿ. ನಮ್ಮ ಮತ್ತೆ OCA ಮಷೀನ್ ಇಲ್ಲ ಅಂದರೂ ಕೂಡ ನಾವು OCA ಪೇಪರನ್ನು ಅಂಟಿಸುವಂಥ ಅವಶ್ಯಕತೆ ಇಲ್ಲ. OCA ಪೇಪರ್ OCA ಮಷೀನ್ ಇಲ್ಲ ಅಂದರೂ ಕೂಡ ಅಂಟಿಸ್ಕೇಶನ್ ಡಿಸ್ಪ್ಲೇ ಹಾಕ್ಬೋದು. ಬಟ್ ನೀವು ಪಂಚಿಂಗ್ ಮಾಡಬೇಕಾದ್ರೆ ಈ ರೀತಿ ಟಚ್ ಪ್ಯಾಡ್ ಪಂಚಿಂಗ್ ಮಾಡ್ತಿರ್ತೀರಿ. ಸೊ ಆಲ್ರೆಡಿ ನಾನು ನಿಮ್ಗೆ ಕೆಲವೊಂದು ವಿಡಿಯೋದಾಗ ತೋರಿಸೀನಿ. ಟಚ್ ಪ್ಯಾಡ್ ಪಂಚ್ ಮಾಡ್ಬೇಕಾದ್ರೆ ಈ ಡಿಸ್ಪ್ಲೇ ಒಳಗಡೆ ಡಾರ್ಕ್ ಸ್ಪಾಟ್ ಬರ್ತೈತಿ, ಕರಿ ಬಂದುಬಿಡ್ತೈತಿ. ಸೊ ನಿಮಗೆ ಡಿಸ್ಪ್ಲೇ ಹೋಗಿಬಿಡ್ತೈತಿ, ಕಸ್ಟಮರ್ ಅದನ್ನು ಒಪ್ಕೊಳ್ಳೋಂಗಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೊ ಈ ರೀತಿ ಡಬಲ್ ಟೇಪನ್ನು ಯೂಸ್ ಮಾಡಿ ಕೊಂಬೋ ಫಿಟ್ ಮಾಡಿಕೊಡ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತೆ ಅಂದ್ಕೊಂಡಿನಿ, ಪ್ರಾಫಿಟ್ ಆಗುವಂಥ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಒಂದು ವಿಡಿಯೋದಾಗ. ಅಲ್ಲಿ ಟೇಕ್ ಕೇರ್, ಬಾಯ್.